ತೊಂದರೆ ಇರಬಾರ್ದು. ಡೇಟಾನ ನಮ್ಮ DDPI DDPOC ಅವರಿಗೆ ಇವತ್ತೇ ಹೇಳಿದ್ದೀನಿ. ಇವತ್ತು ನಾಳೆ ಒಳಗೆ ಎಲ್ಲ ಆಫೀಸರ್ಸಿಗೆ ನಾವು ಯಾರ್ಯಾರ ಮಕ್ಕಳು ಎಲ್ಲೆಲ್ಲಿಂದ ಎಕ್ಸಾಮಿಗೆ ಎಷ್ಟು ದೂರದಿಂದ ಬರ್ತಾರೆ ಅಂತೇಳಿ ಆ ಮಾಹಿತಿಯನ್ನು ಕೊಟ್ಬಿಡಿ. ಸೊ ದಟ್ DC ಅವರೆಲ್ಲ ಅವ್ರು ಮಾಡ್ಕೋಬೋದು. ಈಗ ಲಾಸ್ಟ್ ಮಿನಿಟಿಗೆ ಮಾಡಕ್ಕೆ ಹೋದರೆ ಬಸ್ನೆಲ್ಲ ವ್ಯವಸ್ಥೆ ಮಾಡೋದಕ್ಕೆ ಹೋಗೋದಿಲ್ಲ. ಯಾಕೆಂದರೆ ಕೆಲವರು ಮಕ್ಕಳಿಗೆ ಆ ಟೈಮಿಂಗ್ ಅನುಕೂಲ ಆಗಬೇಕು. 10 ಗಂಟೆ ಸ್ಕೂಲ್ ಟೈಮಿಂಗ್ ಒಂದಿರುತ್ತೆ, ಎಕ್ಸಾಮಿನೇಷನ್ ಟೈಮಿಂಗ್ ಒಂದಿರೋದ್ರಿಂದ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಏನಾದರೂ ಮಾಡ್ಕೊಳ್ಳೋದಾದರೆ ಆ ರೀತಿ ಮಾಡ್ಕೊಳ್ತಕ್ಕಂಥದ್ದು ನಾವು ಮಾಡಬೇಕು ಅಂತ ಹೇಳಿ. ಬಟ್ ಎಕ್ಸಾಮಿನೇಷನ್ ಪ್ರಿಪ್ರೇಷನ್ ನಮ್ಮ ಇಲಾಖೆಯಲ್ಲಿ ಏನು ಪರೀಕ್ಷಾ ಬೋರ್ಡಿಂದ ನಮ್ಮ ಪ್ರಕಾಶ್ ಅವರೆಲ್ಲ ಇದ್ದಾರೆ, ಮತ್ತು ಅವರು ಮತ್ತು ಗೋಪಾಲ್ ಕೃಷ್ಣ ನಿಮಗೂ ಬರ್ತದಲ್ಲ, ನೀವಿಬ್ಬರು ಕೂಡ ಅವರಿಬ್ಬರು ಏನು ಪ್ರಿಪ್ರೇಷನ್ ಮಾಡ್ಕೋಬೇಕು ಅದು ಸಂಪೂರ್ಣವಾಗಿ ಎಲ್ಲ ಥರದ ಮಾನಿಟ್ರಿಂಗು ಮಾಡ್ಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ನಾನು ಹೇಳಿದ್ದೀನಿ, ಈಗ ಸೋಷಿಯಲ್ ಮೀಡಿಯಾ ಎಲ್ಲ ತುಂಬ ಆ್ಯಕ್ಟಿವ್ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ಏನಾಗ್ತದೆ, ತುಂಬ ಫಾಲ್ಸ್ ಕಮ್ಯುನಿಕೇಷನ್ ಆಗೋದು ಇದೆಲ್ಲದೂ ಕೂಡ ಈಗಲಿಂದನೇ ಮಾನಿಟ್ರಿಂಗು ನಾವು ಮಾಡೋದಲ್ಲದೆ ಅವರು ಕೂಡ ತಾಲೂಕು ಮಟ್ಟದಲ್ಲಿ ಮತ್ತು ಡಿಸ್ಟ್ರಿಕ್ಟ್ ಮಟ್ಟದಲ್ಲೂ ಕೂಡ ಮಾಡಬೇಕಾಗ್ತದೆ. ಮಕ್ಕಳಿಗೆ ಅದು ತಪ್ಪು ಗೈಡೆನ್ಸ್ ಕೊಟ್ಬಿಡುತ್ತೆ. ಅವ್ರ ಮೇಲೆ ಕ್ವಿಕ್ ಆ್ಯಕ್ಷನ್ ತಗೊಳ್ಳೋದಕ್ಕೆ ಎಲ್ಲ ಹಂತದಲ್ಲೂ ಕೂಡ ನಮ್ಮ ರಾಜ್ಯ ಮಟ್ಟದಲ್ಲೂ ಕೂಡ ಒಬ್ಬರು ನೋಡಲ್ ಆಫೀಸರ್ಸ್ ಕೊಡಬೇಕು ಅಂತ ಹೇಳಿ ಪರ್ಟಿಕ್ಯುಲರ್ ಡಿಪಾರ್ಟ್ಮೆಂಟ್ಸ್ ಅವರಿಗೆ ನಾವು ಕೇಳ್ಕೊಂಡಿದ್ದೀವಿ. ಸೈಬರ್ ಕ್ರೈಮ್ ಅವರೆಲ್ಲ ತುಂಬ ಆ್ಯಕ್ಟಿವ್ ಆಗಿರಬೇಕು ಅಂತಲೂ ಕೂಡ ಹೇಳಿದ್ವಿ. ನಿರ್ದಾಕ್ಷಿಣ್ಯವಾಗಿ ಅವ್ರ ಮೇಲೆ ಆ್ಯಕ್ಷನ್ ತಗೊಳ್ತಕ್ಕಂಥದ್ದು ಭಾಳ ಫಾಸ್ಟಾಗಿ ತಗೋಬೇಕು. ಟಚ್ವುಡ್ ದೇವದಾಯದಿಂದ ನಿಮ್ಮೆಲ್ಲರ ಸಹಕಾರದಿಂದ ಇವತ್ತು ಯಾವುದೇ ಥರದ ಈ ಥರ ಘಟನೆಗಳಾಗಿಲ್ಲ. ಬಟ್ ಯಾವಾಗಲೂ ಅಷ್ಟೇ ನಮ್ಮ ಕಾಶಿಯಸ್ ಆಗಿ ನಾವು ಇರಬೇಕಾಗುತ್ತೆ. ಆಮೇಲೆ ಹೆಬಿಚುವಲ್ ಅಫೆಂಡರ್ಸಿಗೆ ಈಗಾಗಲೇ ಅವರಿಗೆಲ್ಲ ಯಾವ ರೀತಿ ವಾರ್ನಿಂಗ್ ಕೊಡಬೇಕು, ಯಾವ ರೀತಿ ಅವ್ರನ್ನ ಪ್ರಿಕಾಷನರಿ ಮೆಷರ್ಸ್ನ ಅವ್ರ ವಿರುದ್ಧವಾಗಿ ತಗೊಳ್ಬೇಕಾಗ್ತದೆ. ಮತ್ತು ಅದರದೇನೆ ಎಕ್ಸಾಮಿನೇಷನ್ ಸುಮ್ಮನೆ ಕೆಲವರು ತಲಹಂಟೆಗಳು ಇರ್ತಾರೆ. ಅದೇನಾಗ್ತದೆ, ಮಕ್ಕಳಿಗೆ ಪಾಪ ಅದು ತಪ್ಪ ಹಾದಿಗೆ ಬರ್ತದೆ. ಅವ್ರ ಮೇಲೂ ಕೂಡ ಯಾವ ರೀತಿ ಸ್ಟ್ರಿಕ್ಟಾಗಿ ಆ್ಯಕ್ಷನ್ ತಗೊಳ್ಬೇಕು ಅದನ್ನು ಕಾಯ್ದೆ ಇದೆ ನಮಗೆಲ್ಲ. ಈ ಒಂದು ಎಕ್ಸಾಮಿನೇಷನ್ ಕಾಯ್ದೆ ಅಡಿಯಲ್ಲೇ ಒಂದು ಕೆಲವು ಕಾಯ್ದೆಗಳಿದ್ದಾವೆ, ಅದರಲ್ಲಿ ನಾವು ಆ್ಯಕ್ಷನ್ ತಗೊಳ್ಳೋದಕ್ಕೂ ಕೂಡ ನಾವು ಹೇಳ್ತಕ್ಕಂಥದ್ದು. ಮತ್ತು ತಮಗೆ ನಾನು ವಿಶೇಷವಾಗಿ ಹಂಚ್ಕೊಳ್ಳಿಕ್ಕೆ ಇಷ್ಟಪಡೋದು ಏನು ಅಂತ ಹೇಳಿದರೆ, ಬರೀ ನಾವು ನಮ್ಮ ಪ್ರಿಕಾಷನರಿ ನಾವು ಮಾಡ್ಕೊಳ್ತೀವಿ, ಆದರೆ ಮಕ್ಕಳನ್ನು ಕೂಡ ಯಾವ ರೀತಿ ನಾವು ತಯಾರಿಯನ್ನು ಮಾಡಿದ್ದೀವಿ ಅಂತಕ್ಕಂಥದ್ದು ಹಂಚ್ಕೊಳ್ಳೋದಕ್ಕೆ ನನಗೆ ಭಾಳ ಸಂತೋಷ ಆಗ್ತದೆ. ಯಾಕೆಂದರೆ ನಾವು ಬೆಳಗಾಂ ಸೆಷನಲ್ಲಿ ಇದ್ದಾಗ, ಬೆಳಗಾಂ ಸೆಷನ್ ಲಾಸ್ಟ್ ಡೇ ಅವತ್ತು ಒಂದು ಕಾರ್ಯಾಗಾರ ನಾವು ಶುರು ಮಾಡಿದ್ವಿ. 3-4 ಡಿಸ್ಟ್ರಿಕ್ಟು 2-3 ಡಿಸ್ಟ್ರಿಕ್ಟು ಕೂಡ ಅವತ್ತು ನಮಗೆ ಮಾಹಿತಿ ಎಲ್ಲ ಕೊಟ್ಟೆ. ಅದನ್ನು ಇಡೀ ಸ್ಟೇಟಲ್ಲಿ ಎಲ್ಲ ಕಡೆನೂ ಕೂಡ ವಿಶೇಷವಾಗಿ ಉತ್ತರ ಕರ್ನಾಟಕದಲ್ಲಿ ಹೆಚ್ಚು ಒತ್ತನ್ನು ಕೊಟ್ಟು ನಮ್ಮ ಆಫೀಸರ್ಸ್, ಕೆಲವು ಕಡೆಗೆ ನಾನು ಹೋದೆ, ಕೆಲವು ಕಡೆಗೆ ಬರೀ ಆಫೀಸರ್ಸೇ ಹೋದರು. ಯಾವ ರೀತಿ ನಾವು ಎಕ್ಸಾಮಿನೇಷನ್ನ ಫೇಸ್ ಮಾಡಬೇಕು, ಯಾವ ರೀತಿ ಎಕ್ಸಾಮಿನೇಷನ್ ಮಾಡಲ್ ಕ್ವಶನ್ಸ್ ಪೇಪರ್ ಕೊಟ್ಟು ಏನಾಗ್ತದೆ, ಮಕ್ಕಳಿಗೆ